ಪ್ರಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಹಳ್ಳಿಕಟ್ಟೆ ನ್ಯೂಸ್ ಚಾನಲ್. ಈ ಒಂದು ನಮ್ಮ ಚಾನಲ್ನಲ್ಲಿ ಈ ದಿನದ ವಿಶೇಷವಾದಂತಹ ಸುದ್ದಿ ಏನು ಅಂತಂದರೆ, ಅದೇ ಕನ್ನಡದ ಪ್ರಸಿದ್ಧ ನಟಿ ಸೌಂದರ್ಯ ಅವರ ವಿಚಾರವಾಗಿ. ಬರೋಬ್ಬರಿ 22 ವರ್ಷಗಳ ನಂತರ ಸೌಂದರ್ಯ ಅವರ ಸಾವಿನ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ, ಆಂಧ್ರ ಪ್ರದೇಶದ ಖಮ್ಮಂ ಜಿಲ್ಲೆಯಲ್ಲಿ ನಟ ಮೋಹನ್ ಬಾಬು ಅವರ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ ಚಿಟ್ಟಿ ಬಾಬು ಎನ್ನುವಂತಹ ವ್ಯಕ್ತಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳುತ್ತಿರುವುದೇನೆಂದರೆ, ಈ ಹಿಂದೆ ಸರಿಸುಮಾರು ವರ್ಷಗಳ ಹಿಂದೆ ಮೋಹನ್ ಬಾಬು ಹಾಗೆ ಸೌಂದರ್ಯ ಅವರ ನಡುವೆ ಈ ಒಂದು ಭೂಮಿ ವಿವಾದಕ್ಕೆ ಜಗಳವಾಗಿತ್ತು. ಹಾಗೆ ಆ ಒಂದು ಭೂ ವಿಚಾರದಲ್ಲಿ ಆದಂತಹ ಜಗಳದಿಂದಾಗಿ ಮೋಹನ್ ಬಾಬು ಅವರು ಸೌಂದರ್ಯ ಅವರನ್ನು ಕೊಲೆ ಮಾಡುವ ಸಂಚನ್ನು ರೂಪಿಸಿದ್ರು ಅಂತಲೇ ಹೇಳಲಾಗ್ತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಬೆಂಗಳೂರಿನಲ್ಲಿ ನಡೆದ ವಿಮಾನ ಅಪಘಾತದ ನಂತರ ಬರೋಬ್ಬರಿ 22 ವರ್ಷಗಳು ಕಳೆದಿವೆ. ಇದಾದ ನಂತರ ಆಂಧ್ರ ಪ್ರದೇಶದ ಖಮ್ಮಂ ಜಿಲ್ಲೆಯಲ್ಲಿ ಈ ಒಂದು ಕೇಸ್ ದಾಖಲಾಗಿದೆ, ಅಂದರೆ ದೂರನ್ನು ದಾಖಲಿಸಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಂದರ್ಯ ಅವರ ಪತ್ನಿ ರಘು ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ದಾರೆ. ಆ ಹೇಳಿಕೆ ಏನು ಎನ್ನುವುದನ್ನು ನಾವು ಕೇಳ್ತಾ ಹೋದರೆ, ಸದ್ಯ ಮೋಹನ್ ಬಾಬು ಅವರು ಈ ರೀತಿಯ ಕೃತ್ಯ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಮೋಹನ್ ಬಾಬು ಹಾಗೆ ನಮ್ಮ ಕುಟುಂಬದ ನಡುವಿನ ಒಡನಾಟ ಅತ್ಯುತ್ತಮವಾಗಿದೆ, ಉತ್ತಮ ಬಾಂಧವ್ಯವನ್ನೇ ಹೊಂದಿದ್ದೇವೆ. ಈ ರೀತಿಯಾದಂತಹ ಆರೋಪ ಅದು ಸತ್ಯಕ್ಕೆ ದೂರವಾದುದು ಅಂತೇಳಿ ಅವರದು ತಳ್ಳಿ ಹಾಕಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮುಂದೆ ಹೇಳ್ತಾ ಹೋಗ್ತಾರೆ, ಯಾವುದೇ ಭೂಮಿಯ ವಿಚಾರವಾಗಿ ನಮಗೂ ಮತ್ತು ನಟನಿಗೂ ಯಾವುದೇ ವಾದ ವಿವಾದಗಳು ಆಗಿಲ್ಲ. ಹಾಗೆ ಅವರೂ ಕೂಡ ಯಾವುದೇ ರೀತಿಯಾದಂತಹ ಒತ್ತಡವನ್ನು ನಮ್ಮ ಮೇಲೆ ಹಾಕಿಲ್ಲ ಅಂಥೇಳಿ ಹೇಳ್ತಾ ಹೋಗ್ತಾರೆ. ಹಾಗೇ ದಕ್ಷಿಣ ಭಾರತದ ಹೆಸರಾಂತ ನಟಿಯ ಸಾವಿನ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ತು ಅಂತಲೇ ಹೇಳ್ತಾ ಹೋಗ್ಬೋದು. ಆದರೆ ಈ ವಿಚಾರವನ್ನು ಅವರ ಪತ್ನಿ ತಳ್ಳಿ ಹಾಕಿದ್ದಾರೆ. ಮುಂದೆ ಈ ಕೇಸ್ನ ದೂರನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಪೊಲೀಸ್ನರು ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಮುಂದೆ ಈ ಕೇಸ್ನ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಹಾಗೆ ಸದ್ಯ ಕಣ್ಣಪ್ಪ ಚಿತ್ರದ ಶೂಟಿಂಗ್ನಲ್ಲಿರುವಂತಹ ಮೋಹನ್ ಬಾಬು ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಈ ಒಂದು ಆರೋಪದ ಕುರಿತಾಗಿ ನೀಡಿರುವುದಿಲ್ಲ. ಮುಂದಿನ ದಿನಗಳಲ್ಲಿ ಈ ಕೇಸ್ ಇಲ್ಲಿಗೆ ನಿಂತೋಗುತ್ತೋ ಅಥವಾ ಮುಂದುವರಿಯುತ್ತೋ ಅಥವಾ ಈ ಕೇಸ್ ಓಪನ್ ಆಗುತ್ತೋ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಅಲ್ಲಿಯವರೆಗೂ ನಮ್ಮ ಚಾನಲನ್ನು ನೋಡ್ತಾಯಿರಿ, ಹಾಗೆ ನಮ್ಮ ವಿಷಯವನ್ನು ಶೇರ್ ಮಾಡ್ತಾಯಿರಿ ಅಂತೇಳಿ ಕೇಳ್ಕೊತೀನಿ. ಧನ್ಯವಾದಗಳು.